ಇವತ್ತಿಗೆ ತಮಿಳಾಗಲಿ ತೆಲುಗಿಂದಾಗಲಿ ಮಲಯಾಳಮಿಂದ ತುಂಬ ಒಳ್ಳೆ ಬೇಡಿಕೆ ಬಂದಿದೆ ಸಿನಿಮಾಗೆ ಅಂತ ಅಂದ್ಬಿಟ್ಟು ಈ ಥರದೊಂದು ಮೊದಲ ಸಿನಿಮಾಗೆ ಈ ಮಟ್ಟದಿಂದ ಒಂದು ಆಫರ್ಸ್ಗಳು ಹುಡ್ಕೊ ಬರ್ತಾ ಇರೋದು ಮೊದಲ ಪ್ರಯತ್ನಕ್ಕೆ ಎಷ್ಟು ಖುಷಿ ಇದೆ ಅಂದರೆ ನಮ್ಮ ಪ್ರಯೋಗ ಯಾವತ್ತೂ ಕರೆಕ್ಟಾಗಿದ್ದರೆ ನಮಗೆ ಸಿಗಬೇಕಂದ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಇದು. ಕರೆಕ್ಟ್ ಸರ್. ಏಕೆಂದರೆ ಇದು ಒಂದು ನಾನು ವರ್ಕ್ ಮಾಡೋದು ಅದೊಂದು ಸೆಕೆಂಡರಿ ಆಗುತ್ತೆ. ಏಕೆಂದರೆ ನನ್ನ ಜೊತೆ ಕೆಲಸ ಮಾಡೋ ಡೈರೆಕ್ಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ಅವ್ರದ್ದು ಎಫರ್ಟ್ ಕೂಡ ವೇಸ್ಟ್ ಆಗ್ಬೋದು. ದೇರ್ ಆಲ್ಸೋ ವೆರಿ ಯಂಗ್ ಪೀಪಲ್ ಬಟ್ ಹಾರ್ಡ್ ವರ್ಕಿಂಗ್ ಪೀಪಲ್. ಎಲ್ಲರದ್ದು ಕಾಂಬಿನೇಷನಿಂದ ಬಂದಿರೋದ್ರಿಂದ ಎಲ್ಲರದ್ದು ಎಫರ್ಟು ಮೋರ್ ದ್ಯಾನ್ 1000% ಅಂತ ಹೇಳ್ಬೋದು. ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತುಂಬ ಖುಷಿಯಾಗತ್ತೆ. ಯಾಕೆಂದರೆ ಯಾವ ಶಾರ್ಟ್ ಇರ್ಬೋದು ಯಾವುದನ್ನೂ ನೆಗ್ಲೆಕ್ಟ್ ಮಾಡಿಲ್ಲ, ಅಂದರೆ ಕಾಂಪ್ರಮೈಸ್ ಮಾಡಿಲ್ಲ. ಇಫ್ ಯು ಡೋಂಟ್, ಏಕೆಂದರೆ 2 ಸಾಂಗ್ ಕೂಡ ನಾವು ಶೂಟ್ ಮಾಡಾದ್ಮೇಲೆ ರೀಶೂಟ್ ಮಾಡಿದ್ವಿ. ಎಲ್ಲೋ ಒಂದು ಕಡೆ ಬೇಡ ಸರಿ ಆಗ್ತಾಯಿಲ್ಲ, ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಸ್ಪೆಂಟ್ ಅಡಿಷನಲ್ ಮನಿ ಆ್ಯಂಡ್ ವಿ ಡಿಡ್ ಎ ಶೂಟಿಂಗು. ಯಾಕೆಂದರೆ ಕ್ವಾಲಿಟಿ ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಹಂಗಾಗಿ ನಮಗೆ ಕ್ವಾಲಿಟಿ ಚೆನ್ನಾಗಿ ಹೋಗ್ತಿರೋದ್ರಿಂದನೇ ಐ ಥಿಂಕ್ ನಾನು ಹೇಳ್ದಂಗೆ ಆಡಿಯನ್ಸ್ ಕೂಡ ಎಲ್ಲೋ ಒಂದು ಕಡೆ ನಮಗೆ ಎಷ್ಟು ಮಾರ್ಕೆಟಿಂಗ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದರೆ ಫಸ್ಟ್ ಕಂಟೆಂಟ್ ಚೆನ್ನಾಗಿರಬೇಕು. ಪ್ರಾಡಕ್ಟ್ ಚೆನ್ನಾಗಿದ್ಮೇಲೆ ಅದು ಯಾರು ಬೇಕಾದ್ರೂ ಹೇಳ್ಕೊಂಡ್ಬಿಡ್ತಾರೆ ಅನ್ನೋ ನಮ್ಮ ಉದ್ದೇಶ. ನಾನು ಮಾರ್ಕೆಟಿಂಗ್ ಪ್ರೊಫೆಷನಿಂದ ಬಂದಿರೋದ್ರಿಂದ ಐ ಡೋಂಟ್ ಬಿಲೀವ್ ಇನ್ ಮಾರ್ಕೆಟಿಂಗ್ ಮೋರ್. ಓಕೆ, ಬಿಲೀವ್ ಮಾಡ್ತೀನಿ, ಬಟ್ ಮೋರ್ ಇಂಪಾರ್ಟೆಂಟ್ ಈಸ್ ಪ್ರಾಡಕ್ಟ್ ಓನ್ಲಿ. ಪ್ರಾಡಕ್ಟ್ ಚೆನ್ನಾಗಿದ್ದರೆ ಅದು ಏನು ಬೇಕಾದ್ರೂ ಆಗುತ್ತೆ ಅನ್ನೋದು ಉದ್ದೇಶ ಅಷ್ಟೇ. ಸರ್, ನೀವು ಹೇಳ್ದಂಗೆ ಸಿನಿಮಾದ ಟೀಸರ್ ಮತ್ತು ಟ್ರೈಲರ್ ಎಲ್ಲ ನೋಡಿದ್ವಿ, ಬಟ್ ಕತೆ ಎಳೆ ಏನು ಅಂತ ಅಂದ್ಬಿಟ್ಟು ಇನ್ನೂ ಅರ್ಥ ಆಗಿಲ್ಲ. ಈ ಉದ್ದೇಶ ಏನು ಕರಿಕಾಡಂದು ಅಂತ ಅಂದ್ಬಿಟ್ಟು ಸರ್, ಕತೆ ಆ್ಯಕ್ಚುಲಿ ಅದನ್ನು ಸ್ಕ್ರೀನ್ ಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಈ ವರ್ಗ ಸಂಘರ್ಷ ಅನ್ನೋದು ಇರುತ್ತಲ್ಲ, ಯಾಕಂದರೆ ಬಲರಾಜ್ ಅವರಿದ್ದಾರೆ, ಈ ಕಡೆ ಮತ್ತೊಬ್ರು ಯಶ್ ಶೆಟ್ಟಿ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಇಬ್ಬರು ಮಧ್ಯೆ ನಡುವಂಥ ಘರ್ಷಣೆ ಆಗಿರುತ್ತೆ ಸಿನಿಮಾ. ಇಲ್ಲ, ಆ್ಯಕ್ಚುಲಿ ಇಲ್ಲೇನೆಂದರೆ ಬೇರೆ ವರ್ಗಗಳಿರ್ಬೋದು, ಜಾತಿಗಳಿರ್ಬೋದು, ಅದನ್ನೆಲ್ಲ ನಾವೆಲ್ಲೂ ಇದು ಮಾಡ್ತಾ ಇಲ್ಲ. ಇಟ್ಸ್ ಎ ಟಿಪಿಕಲ್ ಡಿಫ್ರೆಂಟ್ ನಮ್ಮ ಮಲೆನಾಡು ಆ್ಯಂಡ್ ಬಯಲುಸೀಮೆ ಸ್ಟೋರಿ ಇಟ್ ಈಸ್. ಜನ ಅಂತೂ ಮೋರ್ ಆಫ್ ಹಂಟಿಂಗ್ ಇರುತ್ತೆ, ಅದ್ರ ಮೇಲೆ ಹೋಗೋವಂಥ ಸ್ಟೋರಿ ಇರ್ಬೋದು. ತುಂಬ ಎಂಟರ್ಟೈನಿಂಗ್ ಅಂತ ಇರುತ್ತೆ. ಆಮೇಲೆ 7 ಸಾಂಗನ್ನ ನೀವು ನೋಡಿದ್ರೆ ಈಗ ಓಲ್ಡನ್ ಡೇಸಲ್ಲಿ ರವಿ ಸರ್ದು ಸಾಂಗ್ಗಳು 7 ಅಲ್ಲ, 7 ನೋಡ್ರೆ 7 ಚೆನ್ನಾಗಿರುತ್ತೆ. ನಮ್ಮ ಉದ್ದೇಶ ಅಷ್ಟೇ, ನೀವು ಯಾವುದೋ ಒಂದು ಸಾಂಗ್ ಹಾಕಬೇಕು ಅಂತ 5 ನಂಬರ್ ಸಾಂಗ್ ಹಾಕೋದು ಬೇಡ. ಚೆನ್ನಾಗಿದೆಯಾ, ಚೆನ್ನಾಗಿದ್ದರೆ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಮಾಡೋಣ ಅಂತಾನೆ. ಈಗ ಸಿಂಗರ್ಸು ತೊಗೊಂಡ್ರೆ ಎಲ್ಲ ಸಿಂಗ್ ಮಾಡುವಾಗ ಪ್ರತಿಯೊಬ್ಬರೂ ಫೋನ್ ಮಾಡಿ ನನಗೆ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಡೈರೆಕ್ಷನಲ್ ಟೀಮ್ ಅವ್ರು ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೆ. ಆಮೇಲೆ ಮ್ಯೂಸಿಕಲ್ ಟೀಮ್ ಶಶಾಂಕ್ ಆ್ಯಂಡ್ ಅತಿಶಯ್. ಬಟ್ ನನಗೂ ಕೂಡ ಅವ್ರ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಮಾತಾಡ್ತಾರೆ. ಸೊ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಸಾಂಗ್, ರಿಯಲಿ ನಮಗೆ ತುಂಬ ಖುಷಿ ಆಯ್ತಿದ್ದು ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲ ಒಳ್ಳೊಳ್ಳೆ ಫೀಡ್ಬ್ಯಾಕ್ ವಿ ಆರ್ ಗೆಟಿಂಗ್ ಇಟ್. ಸೊ ವೆರಿ 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 ಹ್ಯಾಪಿ. ಅದೇ ನಮಗೆ ಎನರ್ಜಿ ಆ್ಯಕ್ಚುಲಿ. ಈವನ್ ಬಾಲರಾಜ್ ಅವರು ಹೇಳ್ತಾರೆ, ಯಶ್ ಶೆಟ್ಟಿನೂ ಹೇಳ್ತಾ ಇರ್ತಾರೆ, ಆಮೇಲೆ ನಮ್ಮ ವಿಜಿನೂ ಹೇಳ್ತಾ ಇರ್ತಾರೆ, ದಿಸ್ ಹ್ಯಾಸ್ ಟೇಕನ್ ಎ ಡಿಫ್ರೆಂಟ್ ಡೈವರ್ಷನ್ ದಿಸ್ ಮೂವಿ. ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಸ್ಟಾರ್ಟ್ ಆಗಿ ಹಿಂಗೆ ಎಂಡ್ ಆಗುತ್ತೆ. ಎಲ್ಲರಿಗೂ ಪರ್ಸೆಪ್ಷನ್ನು, ಆಮೇಲೆ ಅವ್ರ ರೆಸ್ಪೆಕ್ಟ್ ಟುವರ್ಡ್ಸ್ ದ ಮೂವಿ ಕಂಪ್ಲೀಟ್ಲಿ ಹ್ಯಾಸ್ ಚೇಂಜ್ಡ್. ಸೊ ನಮಗೆ ಅದನ್ನು ಕೂಡ ಮೋಟಿವೇಶನ್, ಸೀನಿಯರ್ಸ್ ಎಲ್ಲ ಇದ್ದಾಗ ಅವರು ಮಾತಾಡೋ ವಿಧ, ಅವ್ರು ಹೇಳೋ ರೀತಿ, ಗೈಡೆನ್ಸು ನಮಗೆ ಇಸ್ ಬೂಸ್ಟಿಂಗ್ ಅವರ್ ಎನರ್ಜಿ ಅಷ್ಟೇ. ಸೊ ಅದ್ರ ಜೊತೆ ನಾವು ಹೋಗ್ತಾ ಇದೀವಿ ಅಷ್ಟೇ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು ಜನ ಬಂದು ಜಾಯ್ನ್ ಆಗ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ಅಷ್ಟೇ. ಟೀಸರ್ ಮತ್ತು ಟ್ರೈಲರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ವರಹ ಕಾಣಿಸ್ಕೊಂಡಿರೋದು. ಸೊ ಎಲ್ಲೋ ಒಂದು ಕಡೆ ಇಂಡಸ್ಟ್ರಿಯಲ್ಲಿ ವರಹ ಕಾಣಿಸ್ಕೊಂಡ ಸಿನಿಮಾ ಎಲ್ಲ ಸೂಪರ್ ಹಿಟ್ ಆಗಿದೆ, ಗಾಳಿಪಟ ಆಗಲಿ, ಕಾಂತಾರ ಆಗಲಿ. ಸೊ ಅದೇ ಲಿಸ್ಟಿಗೆ ಸೇರಬಹುದಾ ಅಂತ. ಡೆಫಿನೆಟ್ಲಿ ನೀವೇ ಹೇಳಿದ್ದೀರಾ ಅಂದಮೇಲೆ ಅದು ಡೆಫಿನೆಟ್ಲಿ ಆಗಲೇಬೇಕು. ನಮಗೂ ವರಹದು ಆಶೀರ್ವಾದ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಏಕೆಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಈವನ್ ಕಾಂತಾರ ಫಸ್ಟು ಬಂದಿರಲಿಲ್ಲ, ಅದಕ್ಕಿಂತ ಮುಂಚೆನೇ ಈ ಥಾಟ್ಗಳಾಗಿದ್ದವು. ಸೊ ಎಷ್ಟೋ ಕಾಂತಾರ 1 ಬಂದಾಗ ಪೊಲೀಸ್ ಕ್ಯಾರೆಕ್ಟರ್ ಏನಿದೆ ಆ ಥರ ಕ್ಯಾರೆಕ್ಟರ್ಗಳನ್ನ ಸ್ವಲ್ಪ ಎಲ್ಲ ನಾವು ಚೇಂಜ್ ಮಾಡ್ಕೊಂಡ್ವಿ. ಎಲ್ಲೋ ಒಂದು ಕಡೆ ಸಿಮಿಲಾರಿಟಿ ಕಾಣಿಸ್ತಾ ಇದೆ ಅನ್ನೋ ಒಂದು ಫೀಲ್ ನಮಗೂ ಬಂತು. ಆವಾಗ ಸ್ವಲ್ಪ ನಾವು ರೀವರ್ಕ್ ಮಾಡಿದ್ವಿ ಸ್ಕ್ರಿಪ್ಟಲ್ಲಿ. ಯಾಕೆ ಇದು ಸೇಮ್ ಆಗ್ತಾ ಇದೆ, ಇದು ಬೇಡ, ಲಿಟ್ಲ್ ಚೇಂಜ್ ಮಾಡ್ಕೊಳ್ಳೋಣ ಒಂದು ಥಾಟು ಆಗಿತ್ತು. ಬಟ್ ಎಸ್, ನೀವು ಹೇಳ್ದಂಗೆ ವರಹದು ಆಶೀರ್ವಾದ ನಮ್ಮ ಮೇಲೂ ಇರಲಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಹೇಳ್ದಂಗೆ ಡೆಫಿನೆಟ್ಲಿ ಆಡಿಯನ್ಸಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಸೊ ಏಕೆಂದರೆ ಎವ್ರಿ ಮೂಮೆಂಟ್, ಎವ್ರಿ ಸ್ಟೆಪ್ಪು, ಎವ್ರಿ ಸೀನ್ದು ಸ್ಕ್ರೀನ್ ಪ್ಲೇನು ಅದೇ ಥರನೇ ತೊಗೊಂಡಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿಲ್ ಎಂಟರ್ಟೈನ್. ನಾವಿಲ್ಲಿರೋದೇ ಎಂಟರ್ಟೈನ್ ಮಾಡೋಕ್ಕೆ ಆಡಿಯನ್ಸ್ನ. ಡೆಫಿನೆಟ್ಲಿ ವಿಲ್ ಎಂಟರ್ಟೈನ್ ದೆ ಅಷ್ಟೇ. ನಿಮ್ಮ ಮಾತು ಕೇಳ್ತಾರೆ ಅಂದರೆ ಇಂಡಸ್ಟ್ರಿ ಬಗ್ಗೆ ತುಂಬ ತಿಳ್ಕೊಬಂದಿರಿ. ಯಾಕೆಂದರೆ ಒಂದೊಳ್ಳೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ಮತ್ತು ಮಾರ್ಕೆಟಿಂಗ್ ಫೀಲ್ಡಲ್ಲಿರೋದ್ರಿಂದ ಅಬ್ಸರ್ವೇಷನ್ ತುಂಬ ಇರುತ್ತೆ. ಸರ್, ಇವತ್ತಿಗೆ ಇಂಡಸ್ಟ್ರಿ ಇರುವಂಥ ಸ್ಥಿತಿಗತಿಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಇಂಡಸ್ಟ್ರಿ ಬಗ್ಗೆ ತುಂಬಾ ನಾವು ತಿಳ್ಕೊಳಕ್ಕೆ ಹೋಗಿಲ್ಲ. ಅಂದರೆ ನಾವು ಹೊಸದಾಗಿ ಎಂಟ್ರ್ ಆಗ್ತಿರೋದಲ್ವಾ. ಸೊ ಎಲ್ಲರೂ ಹೇಳ್ತಾರೆ ಬಂದಾಗ. ಇನ್ಫ್ಯಾಕ್ಟ್ ಪ್ರೆಸ್ ಅವ್ರು ಕೂಡ ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಆದಾಗಲೂ ತುಂಬ ಹುಷಾರಾಗಿರಿ ಅಂತಲೇ ಕೆಲವರು ಅಡ್ವೈಸ್ ಮಾಡಿದ್ದು ಉಂಟು. ಅವರು ಅಂತಲ್ಲ, ಎಲ್ಲರೂ ಅಷ್ಟೇ, ಇಂಡಸ್ಟ್ರಿ ಹಿಂಗೆ ಕಲರ್ಫುಲ್ ಇಂಡಸ್ಟ್ರಿ ಹಿಂಗಿರುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅನಿಸ್ಲಿಲ್ಲ. ಇಂಡಸ್ಟ್ರಿ ಇಸ್ ಫ್ಯಾಂಟಾಸ್ಟಿಕ್ ಅಂತ ಅನಿಸುತ್ತೆ. ಬಟ್ ನಮ್ಮ ಚಾಯ್ಸಸ್ ಕರೆಕ್ಟಾಗಿರಬೇಕು.
ನಾವು ಯಾರಿಗೆ ಮೀಟ್ ಮಾಡ್ತೀವಿ, ಯಾರು ಸರಿ, ಯಾರು ರೈಟು, ಯಾರು ರಾಂಗ್ ಅನ್ನೋದನ್ನು ತುಂಬ ಫಾಸ್ಟಾಗಿ ಬೇಗ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲದೂ ರಾಂಗ್ ಟ್ರ್ಯಾಕಲ್ಲೇ ಹೋಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಐ ಥಿಂಕ್ ನಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲೂ ಆಗಿಲ್ಲ. ಯಾರಿಗೆ ಮೀಟ್ ಮಾಡ್ತಾ ಇದ್ದೀವಿ, ಯಾರಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ದೇ ಆರ್ ಆಲ್ ಪರ್ಫೆಕ್ಟ್, ನಮಗೆ ಸೂಟಬಲ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಅದು ಅದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾ, ಆ್ಯಂಡ್ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಆ ಥರದ್ದು ಟಾಕ್ಸು ನಾವು ಕೇಳಿದ್ವಿ, ನಮಗೆ ಅನ್ನಿಸ್ತಾ ಇಲ್ಲ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ವಿ ಹ್ಯಾವ್ ಡನ್ ಇಟ್, ಆ್ಯಂಡ್ ದೆರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ, ನನ್ನ ಫಸ್ಟ್ ಮೂವಿ ಐ ಆಮ್ ನಾಟ್ ಫೇಸಿಂಗ್, ವಿ ಆರ್ ಗೋನ್ ಟು ಡಿಸ್ಟ್ರಿಬ್ಯೂಟ್ ವಿತ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್. ಸೊ ಅದೆಲ್ಲ ಡಿಸ್ಕಷನ್ ಆಗಿದೆ. ಐ ಥಿಂಕ್ ವಿ ಆರ್ ಬೆಸ್ಟ್ ಟು ಗೋ. ಆ ಥರ ಏನಿಲ್ಲ, ಇಂಡಸ್ಟ್ರಿ ಇಸ್ ಗುಡ್. ಓನ್ಲಿ ಥಿಂಗ್ ಫ್ಯೂ ಪೀಪಲ್ ಇರ್ತಾರೆ ಆ ಥರ, ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಅದು ನಮ್ಮ ದಾರಿಲಿ ನಾವು ಹೋಗ್ಬೇಕಷ್ಟೇ. ಯಾ, ಸದ್ಯಕ್ಕೆ ಸಿನಿಮಾ ಯಾವ ಹಂತದಲ್ಲಿದೆ ಮತ್ತು ಯಾವಾಗ ರಿಲೀಸ್ ಪ್ಲಾನ್ಸ್? ಸೊ ರಿಲೀಸ್ ಪ್ಲ್ಯಾನು ಡೇಟ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಪ್ರಾಬ್ಲಿ ಅನೌನ್ಸ್ ಮಾಡ್ತೀವಿ. ಯಾಕೆಂದರೆ ಒಂದು ಸಾಂಗ್, ಡ್ಯುಯೆಟ್ ಸಾಂಗ್ ಬಿಡ್ತಾ ಇದ್ದೀವಿ ವೆರಿ ಸೋನ್, ಪ್ಯಾನ್ ಇಂಡಿಯಾ, ಅದು 5 ಲ್ಯಾಂಗ್ವೇಜಲ್ಲಿ ಬಿಡ್ತಾ ಇದ್ದೀವಿ. ಆ ಟೈಮಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ. ಹೋಪ್ಫುಲಿ ನೆಕ್ಸ್ಟ್ ಇಯರ್ ಫಸ್ಟ್ ಕ್ವಾರ್ಟರಲ್ಲೇ ಬಂದುಬಿಡ್ತೀವಿ. ಎಕ್ಸಾಕ್ಟ್ ಡೇಟ್ ಅನೌನ್ಸ್ ಮಾಡಿಲ್ಲ, ಹಂಗಾಗಿ ನಾನು ಹೇಳ್ತಾ ಇಲ್ಲ ಈಗ. ಆ ಡೇಟ್ನ ಐ ಥಿಂಕ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಅನೌನ್ಸ್ ಮಾಡುವಾಗ ಡೆಫಿನೆಟ್ಲಿ ಅನೌನ್ಸ್ ಮಾಡ್ತೀವಿ ಅದನ್ನು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಒಂದೊಳ್ಳೆ ಪ್ರಯೋಗ. ನಿಜವಾಗ್ಲೂ ಈಗ ಬಿಟ್ಟಿರೋಂಥ ಕಂಟೆಂಟೆಲ್ಲ ಗೆದ್ದಿರೋಂಥ ಖುಷಿ ಕಾಣ್ತಾ ಇದೆ. ಸಿನಿಮಾ ಅದೇ ಥರ ಗೆಲ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಕಾಡಾ ನಟರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್.